ರಾಜ್ಯದ ವಿಧಾನ ಪರಿಷತ್ತಿಗೆ 11 ವಿಧಾನ ಪರಿಷತ್ತಿನ ಸದಸ್ಯರ ಆಯ್ಕೆಗೆ ಚುನಾವಣೆಯ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನ ಏನಿತ್ತು. ಪಕ್ಷದ ಎಲ್ಲ ನಮ್ಮ ಶಾಸಕ ಮಿತ್ರರು ಮತ್ತು ಕೋರ್ ಕಮಿಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಮತ್ತು ನಮ್ಮ ಕೋರ್ ಕಮಿಟಿಯ ಸದಸ್ಯರುಗಳ ಎಲ್ಲರ ಒಂದು ಸಹಮತದೊಂದಿಗೆ ಈ ಬಾರಿ 4 ಬಾರಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಒಂದು ಗೌರವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಜವರಾಯಗೌಡರು ಒಂದು ಸಂಘಟನೆಯಲ್ಲಿ ಅಲ್ಲಿಯ ಕಾರ್ಯಕರ್ತರ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ರು. 4 ಬಾರಿನೂ ಅತ್ಯಂತ ಗೆಲುವಿನ ಸಮೀಪಕ್ಕೆ ಬಂದು ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ. ಅಲ್ಲಿಯ ಕಾರ್ಯಕರ್ತರ ಒಂದು ಮನವಿ ಮತ್ತು ಪಕ್ಷದ ಕಾರ್ಯಕರ್ತರುಗಳ ಇರತಕ್ಕಂಥ ಭಾವನೆಗಳಿಗೆ ಈ ಬಾರಿ ಸ್ಪಂದಿಸ್ತಕ್ಕಂಥವ್ರ ಮುಖಾಂತರ ಜವರಾಯಗೌಡರನ್ನ ಈ ಒಂದು ಸ್ಥಾನ ನಮಗಿರ್ತಕ್ಕಂಥ ಶಾಸಕರ ಸಂಖ್ಯೆಯಲ್ಲಿ ಪಡೀಲಿಕ್ಕೆ ಅವಕಾಶ ಇತ್ತು. ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಜವರಾಯಗೌಡರು, ಅವ್ರನ್ನ ಆಯ್ಕೆ ಮಾಡತಕ್ಕಂಥದ್ದಕ್ಕೆ ಎಲ್ಲ ಸಹಮತವನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ. ಇಲ್ಲಿ ಕುಪೇಂದ್ರ ರೆಡ್ಡಿ ಅವರು ಮತ್ತು ಫಾರೂಕ್ ಅವರ ಹೆಸರುಗಳು ಸಹ ಮುಂಚೂಣಿಯಲ್ಲಿದ್ದಂಥದ್ದೇ. ಕುಪೇಂದ್ರ ರೆಡ್ಡಿ ಅವರು 1 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದರು. ಅದರ ಜೊತೆಗೆ 2 ಬಾರಿ ಅತ್ಯಂತ ಕಡಿಮೆ ಅಂತರದಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ಹಿಂದೆ ನಡೆದಂಥ ಚುನಾವಣೆಗಳಲ್ಲಿ ಸೋತಿದ್ದಾರೆ. ಅವ್ರನ್ನೂ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆಗಳಾಗಿದ್ದವು. ಅವರ ಬಗ್ಗೆನೂ ಒಂದು ಒಲವಿದ್ದಂಥದ್ದೇನಿತ್ತು. ಅವರು ಪಕ್ಷಕ್ಕೆ ಸಾಕಷ್ಟು ದುಡಿಮೆ ಮಾಡಿದ್ದಾರೆ ಅಂತೇಳಿ. ಅದ್ರ ಜೊತೆಗೆ ಫಾರೂಕ್ ಅವರು ಸಂಕಷ್ಟ ಕಾಲದಲ್ಲೂ ಪಕ್ಷದಲ್ಲಿ ಜವಾಬ್ದಾರಿನ ನಿರ್ವಹಣೆ ಮಾಡಿದ್ದಾರೆ. ಫಾರೂಕ್ ಅವರಿಗೆ ಒಂದು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತಕ್ಕಂಥದ್ದು ಚರ್ಚೆಗಳೇನಾಯಿತು. ಫಾರೂಕ್ ಅವರಿಗೆ ಒಂದು ವರ್ಗದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಒಂದು ಚರ್ಚೆಗಳಾದರೂ ಫಾರೂಕ್ ಅವರೇ ಕೊನೆಗೆ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಜವರಾಯಗೌಡರು ಇವತ್ತು ಅಭ್ಯರ್ಥಿಗಳಾಗೋದು ಕಾರ್ಯಕರ್ತರಲ್ಲೂ ಒಂದು ಸ್ಪಷ್ಟ ಸಂದೇಶ ಹೋಗ್ತದೆ. ಆ ದೃಷ್ಟಿಯಿಂದ ನನಗೆ 1 ಬಾರಿ ಈಗಾಗಲೇ ಪಕ್ಷದಲ್ಲಿ ಒಂದು ಅವಕಾಶ ಏನು ಕೊಟ್ಟಿದ್ದೀರಿ. ಪುನಃ ನಾನು ಕೆಲವರ ಅಭಿಪ್ರಾಯಗಳಿದ್ದರೂ ನೀವು ಅಭ್ಯರ್ಥಿಯಾಗಿ ಅಂತೇಳಿ ನಾನೇ ಇವತ್ತು ನಿರಾಕರಣೆ ಮಾಡ್ತಾ ಇದ್ದೇನೆ. ಜವರಾಯಗೌಡರಿಗೆ ಇವತ್ತು ತೀರ್ಮಾನ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ಫಾರೂಕ್ ಅವರು ಸಹ ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಫಾರೂಕ್ ಅವರ ಹೆಸರು ಮುಂಚೂಣಿಯಲ್ಲಿದ್ದಂಥದ್ದು. ಆದರೆ ಅವರೇ ಅಂತಿಮವಾಗಿ ಇವತ್ತು ಪಕ್ಷ ಏನು ಸಂಕಷ್ಟದಲ್ಲಿದೆ, ಕಾರ್ಯಕರ್ತರುಗಳಿಗೆ ಒಂದು ಸ್ಪಷ್ಟ ಸಂದೇಶ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕುಪೇಂದ್ರ ರೆಡ್ಡಿ ಅವರು ಫಾರೂಕ್ ಅವರು ಇಬ್ಬರು ದೇವೇಗೌಡರ ಜೊತೆ ಚರ್ಚೆ ಮಾಡಿ ಇವತ್ತು ಜವರಾಯಗೌಡರನ್ನೇ ನೀವು ಅಭ್ಯರ್ಥಿ ಮಾಡೋಕ್ಕೆ ಸೂಕ್ತ ಅಂತೇಳಿ ಅವರುಗಳೇ ಜವರಾಯಗೌಡರ ಹೆಸರನ್ನ ಇವತ್ತು ಸೂಚಿಸಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಇವತ್ತಿನ ವಿಧಾನ ಪರಿಷತ್ತಿನ ಚುನಾವಣೆಯ ಒಂದು ಭಾಗ. ಇನ್ನು ಮೊನ್ನೆ ದಿನ ಈಗಾಗಲೇ ದೇಶದ ಒಂದು ಲೋಕಸಭೆ ಚುನಾವಣೆಗಳ ಪ್ರಕ್ರಿಯೆಗಳೇನು ಮುಗಿದಿದೆ, ಮತದಾನದ ಪ್ರಕ್ರಿಯೆಗಳು ಮುಗಿದ ನಂತರ 7 ಹಂತದ ಚುನಾವಣೆಗಳ ಮತದಾನದ ನಂತರ ಹಲವಾರು ಖಾಸಗಿ ಕಂಪನಿಗಳು ಮತ್ತು ಹಲವಾರು ನಮ್ಮ ಚಾನಲ್ಗಳಲ್ಲಿ ಒಂದು ಎಕ್ಸಿಟ್ ಪೋಲ್ನ ಸರ್ವೆ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆ ಸರ್ವೆ ರಿಪೋರ್ಟ್ನಲ್ಲಿ ಹೆಚ್ಚಿನ ಅಂಶ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ 3ನೇ ಬಾರಿಗೆ NDA ಇವತ್ತು ಸ್ಪಷ್ಟ ಬಹುಮತದಲ್ಲಿ
ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ 3ನೇ ಬಾರಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ನ ಫಲಿತಾಂಶಗಳೇನಿದೆ ಆ ಫಲಿತಾಂಶದ ಬಗ್ಗೆ ನಾನು ಹೆಚ್ಚಿನ ವಿವರಣೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲರ ಭಾವನೆ ಇರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗ್ತಾರೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಇದೆ. ಇವತ್ತು ಕಾಂಗ್ರೆಸ್ನ ನಾಯಕರುಗಳ ಹೇಳಿಕೆಗಳನ್ನು, ಇಂಡಿ ನಾಯಕರ ಹೇಳಿಕೆಗಳನ್ನು ಗಮನಿಸಿದ್ದೇನೆ. ನಾನು ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಲಿಕ್ಕೆ ಹೋಗೋದಿಲ್ಲ. ಆದರೂ ಒಂದು ಈ ಸಂದರ್ಭದಲ್ಲಿ ಕಳೆದ ವರ್ಷ ಚುನಾವಣೆ ನಂತರ, ಅಸೆಂಬ್ಲಿ ಚುನಾವಣೆಗಳಾದ ನಂತರ ವಿಧಾನಸಭೆಗೆ ಕೇಂದ್ರದ ಗೃಹ ಸಚಿವರು ಮತ್ತು BJPಯ ರಾಷ್ಟ್ರ ಘಟಕದ ಅಧ್ಯಕ್ಷರು ನಡ್ಡಾ ಅವರು ಮತ್ತು ಅಮಿತ್ ಶಾ ಅವರು ನನಗೆ ಏನೊಂದು ಆಹ್ವಾನವನ್ನು ಕೊಟ್ಟು ಎರಡೂ ಪಕ್ಷಗಳು ಒಂದು ಮೈತ್ರಿಯ ಒಡಂಬಡಿಕೆಯ ಮುಖಾಂತರ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಟ್ಟಾರೆ ಹೋಗಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ನನಗೇನು ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಒಂದು ಮೈತ್ರಿಯ ಹೊಂದಾಣಿಕೆ ಮುಖಾಂತರ ಈ ಚುನಾವಣೆಯ ಲೋಕಸಭೆಗೆ ನಾವು ಹೋರಾಟ ಮಾಡಿದ್ದೇವೆ. ಈ ಒಂದು ಚುನಾವಣೆಯಲ್ಲಿ ವಿಶೇಷವಾಗಿ ಗೌರವಿತ ಪ್ರಧಾನಮಂತ್ರಿಗಳು ದೇಶದಾದ್ಯಂತ ಸುಮಾರು 200ಕ್ಕೂ ಹೆಚ್ಚಿನ ಸಭೆಗಳನ್ನು ಮಾಡಿರತಕ್ಕಂಥದ್ದು ಒಂದು ಭಾಗ. ಕರ್ನಾಟಕದಲ್ಲೂ ಸಹ ಅವರು ಹೆಚ್ಚಿನ ಒಂದು ಸಮಯವನ್ನು ಕೊಟ್ಟು ಇವತ್ತು BJP ಮತ್ತು JDSನ NDA ಅಭ್ಯರ್ಥಿಗಳ ಗೆಲುವಿಗೆ ಅವರ ಒಂದು ಶ್ರಮ ಏನಿದೆ ನರೇಂದ್ರ ಮೋದಿ ಅವರು, ಜೊತೆಗೆ ಈ ಒಂದು ಮೈತ್ರಿಗೆ ಒಲವು ತೋರಿಸಿದಂಥ ಗೃಹ ಸಚಿವರು ಅಮಿತ್ ಶಾ ಅವರು, ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾ ಅವರು, ಅವರುಗಳ ಒಂದು ಸಹಕಾರದಲ್ಲಿ ಬಹುಶಃ ಕರ್ನಾಟಕದ ಚುನಾವಣೆಯ ಫಲಿತಾಂಶಗಳು ನಾವೆಲ್ಲ ಏನು ನಿರೀಕ್ಷೆ ಇಟ್ಕೊಂಡಿದ್ದು, ನಾನಂತೂ ನಿರೀಕ್ಷೆ ಇಟ್ಟಿದ್ದೆ, ಕನಿಷ್ಠ 25 ಸ್ಥಾನಗಳನ್ನು ಪುನಃ ನಾವು ಪಡಿತೀವಿ ಎರಡೂ ಪಕ್ಷಗಳು ಅಂತಕ್ಕಂಥದ್ದು ನಾನೇನೋ ಬಹು ನಿರೀಕ್ಷೆ ಇಟ್ಕೊಂಡಿದ್ದೆ. ಇವತ್ತು ಆ ನಿಟ್ಟಿನಲ್ಲಿ ರಾಜ್ಯದ ಮತದಾರರು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒಂದು ಬೆಂಬಲವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ನ ಫಲಿತಾಂಶ ಇವತ್ತು ಹೊರಗೆ ಬಂದಿರತಕ್ಕಂಥದ್ದು. ಬಹುಶಃ ನಾಳೆ ದಿನ ಇಷ್ಟೊತ್ತಿಗೆ ಆ ಎಕ್ಸಿಟ್ ಪೋಲ್ನ ಫಲಿತಾಂಶ ಸತ್ಯಾಂಶದಿಂದ ಕೂಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಬಹುಶಃ ನಾಳೆಯ ಕರ್ನಾಟಕದ ಮತದಾರರು ಈಗಾಗಲೇ ನೀಡಿದ್ದಾರೆ, ಇಷ್ಟೊತ್ತು ಫಲಿತಾಂಶ ದೊರಕ್ತದೆ ಅಂತ ನಾನು ಅದರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ JDS ಪಕ್ಷ ಮತ್ತು ರಾಜ್ಯದ BJP ಘಟಕದ ಪರವಾಗೂ ಸಹ ನಾನು ಕೇಂದ್ರದ ಗೃಹ ಸಚಿವರು, ಪ್ರಧಾನಮಂತ್ರಿಗಳು ಹಾಗೂ BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಸಹಕಾರಕ್ಕೆ. ಮುಂದಿನ ವಿಷಯಗಳ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ನನ್ನ ಅಭಿಪ್ರಾಯದಲ್ಲಿ 3 ಸ್ಥಾನವೂ ಗೆಲ್ತೀವಿ. 3 ಸ್ಥಾನದಲ್ಲೂ ಜನತಾದಳದ ಅಭ್ಯರ್ಥಿಗಳೇನಿದ್ದಾರೆ 3 ಸ್ಥಾನದಲ್ಲೂ ಗೆಲ್ತೀವಿ, ಅದರಲ್ಲಿ ನನಗೆ ಯಾವುದೇ ಸಂಶಯಗಳಿಲ್ಲ. ಎಕ್ಸಿಟ್ ಪೋಲ್ಗಿಂತ ಮುಂಚೆನೇ ನಾವೇನು ಚುನಾವಣೆಯ ಒಂದು ಪ್ರಕ್ರಿಯೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ. BJP ಪಕ್ಷದ ಅಭ್ಯರ್ಥಿಗಳ ಪರವಾಗೂ ನನ್ನ ಸ್ವಲ್ಪ ಶ್ರಮ ಏನು ಹಾಕಿದ್ದೇನೆ, ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗೂ ಶ್ರಮ ಏನು ಹಾಕಿದ್ದೇವೆ. ನನಗೆ ವಿಶ್ವಾಸ ಇದೆ 3 ಕ್ಷೇತ್ರದಲ್ಲೂ ಜನತಾದಳದ ಅಭ್ಯರ್ಥಿಗಳು ಗೆಲ್ತಾರೆ. 3 ಕ್ಷೇತ್ರದಲ್ಲಿ ಅವರ ಅಭಿಪ್ರಾಯಕ್ಕೆ ನಾಳೆ ಮಧ್ಯಾಹ್ನದವರೆಗೆ ಆ ಅಭಿಪ್ರಾಯನ ವ್ಯಕ್ತಪಡಿಸಿ ಅವರು ಸಂತೋಷವಾಗಿರ್ತಕ್ಕಂಥದ್ದಕ್ಕೆ ನಾನು ಯಾತಕ್ಕೆ ಅಡ್ಡಿಪಡಿಸಲಿ, ಅವರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಅಂತಿಮವಾದಂಥ ವಾಸ್ತವಾಂಶ ನಾಳೆ ಮಧ್ಯಾಹ್ನದೊಳಗೆ, ಇವತ್ತು ಚುನಾವಣೆಯ ಮತದಾನದ ಎಣಿಕೆ ನಂತರ ಯಾರು ಪರವಾಗಿದೆ ಯಾರು ಪರವಾಗಿಲ್ಲ ಅಂತಕ್ಕಂಥದ್ದು ನಾವು ನಾಳೆ ಕಾಣಲೇಬೇಕಲ್ವೇ, ನೀವೇ ತೋರಿಸ್ತೀವಿ, ನಾಳೆ ಬರ್ತದೆ. ಅದರಿಂದ ಅವ್ರು ಏನು ಹೇಳ್ತಾರೆ, ಮೋದಿಯವರ ಪೋಲಿದು, ಮೀಡಿಯಾಗಳ ಪೋಲಿದು ಅಂತಕ್ಕಂಥದ್ದೇನಿದೆ ಅದ್ರ ಬಗ್ಗೆ ನಾನು ಹೆಚ್ಚಿನ ಮಹತ್ವ ಕೊಡಲಿಕ್ಕೆ ಹೋಗೋದಿಲ್ಲ.
ಆದರೆ ಇಡೀ ದೇಶದಾದ್ಯಂತ NDA ಅಭ್ಯರ್ಥಿಗಳು, ವಿಶೇಷವಾಗಿ BJP ಅಭ್ಯರ್ಥಿಗಳ ಪರವಾಗಿ ಜನತೆಯ ಒಂದು ಒಲವಿರ್ತಕ್ಕಂಥದ್ದು ಕಾಣ್ತಾ ಇದೆ. ಇದರ ನಡುವೆ DK ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಕೇರಳದಲ್ಲಿ ಬಲಿ ಆಗಿದ್ದಾರೆ, ಬಲಿ ಕೊಟ್ಟಿದ್ದಾರೆ ಕುರಿ ದನ ಅನ್ನೋದೆಲ್ಲ. ನಾನು ನೋಡದೆ ಆ ವಿಷಯವನ್ನು ನಾನು ಅದು ಬಹುಶಃ ಅವರ ಮೊನ್ನೆ ಹೇಳಿಕೆ ನಾನೇನು ಗಮನಿಸಿದ್ದೇನೆ. ಒಂದು ಮಾತನ್ನು ಹೇಳಬೇಕಾಗ್ತದೆ ನಾನು, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಮುಂಚೆ. ಯಾವುದೋ ನಮ್ಮ ದಾಸರದೊಂದು ಪದ ಇದೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಒಂದಿದೆ. ನಾನು ಇವತ್ತು ಆ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇವತ್ತು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ. ಬಹುಶಃ ಆ ಸ್ಥಾನದಲ್ಲಿ ಏನಿದ್ದಾರೆ ಆ ಸ್ಥಾನದ ಗೌರವ ಮೌಲ್ಯ ಏನು ಅಂತಕ್ಕಂಥದ್ದು ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಅದು ಯಾವುದೋ ಒಂದು ಸಲ ನೋಡಿದೆ, ಈ ಏನೋ ನಮಗೆ ಕ್ಲಾಶ್ ನಡೀತಿತ್ತಲ್ಲ, ಘರ್ಷಣೆಗಳು, ಅದ್ಯಾತದು ಲೋಕವ ಇಲ್ಲ ಬರ್ಕೊಟ್ರು ನಮ್ಮ ಇದು. ನಾನು ಫುಲ್ ಗೊತ್ತಿಲ್ಲ, ನಾನು ಭಾಳ ಅದರಲ್ಲಿ ಪರಿಣಿತ ಅಲ್ಲ. ನಾನು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದು ಪಾಪ ಮನೆಯಲ್ಲೂ ಹೇಳಿದ್ದು ಕೇಳಿಸ್ಕೊಂಡೆ ನಾನು. ಲೋಕದ ಡೊಂಕನ್ನು ಸರಿಪಡಿಸೋದಿರಲಿ, ನಿನ್ನ ಡೊಂಕಿಯನ್ನು ಸರಿಪಡಿಸ್ಗ, ನಿನ್ನ ತನುವನ್ನು ಸರಿ ಮಾಡ್ಕ, ನಿನ್ನ ಮನಸ್ಸನ್ನು ಸರಿ ಮಾಡ್ಕ ಅಂತ ಪಾಪ ಏನು ಕೂಡಲ ಸಂಗಮ ನೆನೆಸ್ಕೊಂಡು ಹೇಳಿದ್ರಲ್ಲ, ಅದನ್ನು ಮತ್ತೆ ನಾನು ಅವ್ರಿಗೆ ಹೇಳಬೇಕಾಗಿದೆ. ಈಗ ಇದು ಅದೆಂಥದ್ದು 21 ಕರಿ ಮೇಕೆ ಅಂತೆ, 21 ಆಡಂತೆ, ಇದೇನೋ 3 ಹಂದಿ ಅಂತೆ, ಆಮೇಲೆ ಅವೆಂಥವು ಕ್ವಾಣ 4 ಕ್ವಾಣ ಅಂತೆ, ಅದೆಂಥದ್ದು ಶತ್ರು ಭೈರವ ಏನು ತೆಗೆದ್ರು, ಶತ್ರು ಭೈರವಿ ಯಾಗ. ನಾನು ಒಂದು ಮಾತು ಹೇಳ್ತೀನಿ ಬ್ರದರ್, ಪಾಪ ಹೇಳಿದ್ದಾರೆ, ಅವರು ದೈವ ಭಕ್ತರಂತೆ, ಅವರು ರಾಜರಾಜೇಶ್ವರ ಟೆಂಪಲ್ಗೆ ಹೋಗಿದ್ದಾರಂತೆ, ಭಕ್ತಿ ಇದೆ ನನಗೆ ದೇವರ ಬಗ್ಗೆ ಅಂತ ಹೇಳಿದ್ದಾರೆ. ಇವತ್ತು ಅಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಆ ರಾಜರಾಜೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಯಾವ ರೀತಿಯ ಪೂಜೆಗಳನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ವೇ? ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನಗೆ ಇದರಲ್ಲಿ ಅವರ ಹೇಳಿಕೆ ನೋಡಿದಾಗ ನಾನು ಗಮನಿಸಿದ್ದು, ಈಗಾಗಲೇ ನಮ್ಮ ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಶ್ರಮಪಟ್ಟು ಇಡೀ ರಾಜ್ಯದಲ್ಲಿ 1.5-2 ತಿಂಗಳಿಂದ ನಡೆಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈ ರೀತಿಯ ಒಂದು ಕುರಿ ಮೇಕೆ ಕಥೆ ಹೇಳಿದ್ರೆ ಇನ್ನೊಂದು ದೇವೇಗೌಡರ ಕುಟುಂಬದ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸ್ಬೋದು ಅಂತಕ್ಕಂಥದ್ದು ಏನು ಹೇಳ್ಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ ಒಂದು ಮಾತು, ನಮ್ಮ ಕುಟುಂಬದಲ್ಲಿ ನನಗೆ ತಿಳುವಳಿಕೆ ಬಂದ ದಿವಸದಿಂದಲೂ ನಾನಾಗಲಿ, ನಮ್ಮ ತಂದೆ ಆಗಲಿ, ನಮ್ಮ ಕುಟುಂಬದಲ್ಲಾಗಲಿ ಈ ಕುರಿ ಕಡಿಯೋದು, ಮೇಕೆ ಕಡಿಯೋದು, ಕೋಣ ಕಡಿಯೋದು, ಈ ರೀತಿಯ ಒಂದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ ಎಂದೂ ಆಗಿಲ್ಲ. ನಾವು ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗ್ತೀವಿ. ಈಗ ನಾನೇ ಉದಾಹರಣೆಗೆ ಕಳೆದ 1 ವರ್ಷದಿಂದ ನನಗೆ ಒಂದು ಆರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಕೆಲವು ಜ್ಯೋತಿಷಗಾರರು ಏನು ಹೇಳ್ತಾರೆ, ಪ್ರತಿ ತಿಂಗಳು ನನ್ನ ಒಂದು ನಕ್ಷತ್ರ ಏನು ಬರುತ್ತೆ, ಅವತ್ತು ಬೆಳಗ್ಗೆ 5 ಗಂಟೆಗೆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ JP ನಗರದಲ್ಲಿ, ತಿರುಮಲಗಿರಿ, ಅಲ್ಲಿ ಹೋಗಿ ಪ್ರತಿ ತಿಂಗಳು ಆರಿದ್ದ ನಕ್ಷತ್ರ ಬಂದ ದಿನ 5 ಗಂಟೆಗೆ ಹೋಗಿ 6:30ವರೆಗೂ ಪೂಜೆ ಮಾಡ್ತಾರೆ ಗಣೇಶನಿಗೆ. ಇವತ್ತು ದೇವೇಗೌಡರಿಗೆ ಪೂರ್ವಭದ್ರ ನಕ್ಷತ್ರ, ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ಅವ್ರ ನಕ್ಷತ್ರದ ದಿವಸ ಅದೇ ದೇವಸ್ಥಾನದ ಪ್ರತಿ ತಿಂಗಳು 1 ದಿನ ಪೂಜೆಗೆ ಹೋಗ್ತಾರೆ. ಅದು ಹೊರತುಪಡಿಸಿ ನಾವು ದೇವರನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಧಾರ್ಮಿಕವಾಗಿ ಒಂದು ಉತ್ತಮವಾದ ರೀತಿಯಲ್ಲಿ ಪೂಜೆ ಮಾಡ್ತೀವಿ. ಇನ್ನೊಬ್ರಿಗೆ ಕೇಡು ಬಯಸ್ಲಿಕ್ಕೆ ಮಾಡೋದಲ್ಲ, ನಮಗೆ ಇರ್ತಕ್ಕಂಥ ಕೆಲವು ದೋಷಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಪೂಜೆ ಮಾಡ್ತೀವಿ. ಆ ರೀತಿ ಕುರಿ ಕುಯ್ದು, ಕೋಣ ಕುಯ್ದು, ಹಂದಿ ಕುಯ್ದು ಏನಾದರೂ ಸಾಧಿಸ್ಬೋದು ಅನ್ನೋದಿದ್ರೆ ಕಷ್ಟ ಯಾಕೆ ಬಿಡ್ಬೇಕು? ನಾವು ದಿನ ಕೋಣ ಕಡ್ಕೊಂಡು ಕೂತ್ರೆ ಸಾಕು, ಏನು ಬೇಕಾದ್ರೂ ಸಾಧಿಸ್ಬೋದಲ್ವೇ? ಅದು ಅವ್ರ ಸಂಸ್ಕೃತಿ. ಪಾಪ ಅವ್ರ ತಮ್ಮನೂ ಬೇರೆ ಹೇಳ್ಬಿಟ್ರು, ಕಳ್ಳನಿಗೊಂದು ಮಳ್ಳನ ಸಾಕ್ಷಿ ಅನ್ನಂಗೆ. ಮಾರನೇ ದಿವಸ ಬಂದು ಅದೆಲ್ಲ ಟೂರ್ ಮುಗಿಸ್ಕೊಂಬಂದು ಅವರು ಸಹ ಹೇಳ್ಬಿಟ್ರು, ಅವ್ರ ಕುಟುಂಬದಲ್ಲಿ ಯಾರು ಬೆಳೆಯೋಕ್ಕೆ ನಾವು ದೇವೇಗೌಡರು 60 ವರ್ಷದ ರಾಜಕೀಯದಲ್ಲಿ
ನಿಮಗೆ ಗೊತ್ತು, ಒಂದು 18 ತಿಂಗಳು ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ, 60 ವರ್ಷದ ಅವರ ರಾಜಕೀಯ ಜೀವನದಲ್ಲಿ ಎಲ್ಲ ಅವರಿಗೆ ಬೇಕು. ರಾಜಕಾರಣದಲ್ಲಿ ಬೇರೆಯವ್ರನ್ನೆಲ್ಲ ಮುಳುಗಿಸ್ಬೇಕು ಅಂತಾರೆ 60 ವರ್ಷದಲ್ಲಿ 3-4 ವರ್ಷ ಬಿಟ್ಟರೆ ದೇವೇಗೌಡರು ವಿರೋಧ ಪಕ್ಷದಲ್ಲೇ ಇರೋದು. ಈಗ ನಾವು ಅದೇನೋ ಒಂದು ಭಗವಂತನ ದಯ 2 ಬಾರಿ ಮುಖ್ಯಮಂತ್ರಿ ಆದ್ನಪ್ಪ, ಒಂದು 20 ತಿಂಗಳು, ಒಂದು 14 ತಿಂಗಳು. ಏನು ಕುರಿ ಕೋಳಿ ಕುಯ್ಸ ನಾನು ಅದನ್ನ ಇಲ್ಲ ಕೋಣ ಹೊಡೆದು ಮುಖ್ಯಮಂತ್ರಿ ಆಗಿದ್ನ? ದೇವರು ಕೊಟ್ಟಿದ್ದ ಒಳ್ಳೆ ಕೆಲಸ ಮಾಡಿದ್ವಿ. ಅದರಿಂದ ಈ ರೀತಿಯ ಹೇಳಿಕೆಗಳನ್ನು ಆ ಜಾಗಕ್ಕಾದರೂ ಗೌರವ ಕೊಟ್ಟು ನಡ್ಕೊಳ್ಳೋದು ಒಳ್ಳೆಯದು. ಯಾವುದೋ ಇನ್ನೊಂದು ಯಾವುದೋ ಒಂದು ದೊಡ್ಡದು ಬರ್ಕೊಟ್ರಿಲ್ಲ ನನಗೆ, ಇದು ಓದೋದು ಚೆನ್ನಾಗಿದೆ, ಇದು ಓದಕ್ಕಲ್ಲ ಮನುಷ್ಯನಿಗೂ ಒಂಥರ ಚೆನ್ನಾಗಿದೆ ಇದು. ಇಲ್ಲಿ ಇನ್ನೊಂದು ಬಸವಣ್ಣವ್ರದೇ, ಹಾವಿನ ಎಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ, ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕಿ ಬಿಡಿಸುವಂತೆ, ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ಉಯ್ಯಾಲೆ ಆಡುವಂತೆ, ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡ ಮಡವ ಬಿದ್ದಂತೆ ಅಂತ ಇದೊಂದು ಕೂಡಲ ಸಂಗಮದ ಪದ ಇದೆ. ಇಲ್ಲಿ ಈ ಕೆನ್ನೆ ತುರ್ಕೆ ಶುರುವಾಯಿತು ಅಂತೇಳಿ ಹಾವನ್ನ ಎಡೆ ತೆಗೆದು ಉಚ್ಕೊಳಕ್ಕೆ ಹೋದರೆ ಏನು ಮಾಡ್ತದೆ? ಹಾವು ಕತ್ತದಲ್ವೇ? ಅದೇ ರೀತಿಯಲ್ಲಿ ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, ತಲೆ ಒಳಗೆ ಸಿಕ್ಕಿದೆ ಅಂತೇಳಿ ಬೆಂಕಿ ಹಚ್ಕೊಂಡ್ಬಿಟ್ರೆ ಸಿಕ್ಕೋಯ್ತದ? ಬೇಗ ಸಂಪೂರ್ಣ ಕೂದಲೇ ಸುಟ್ಟು ಹೋಯ್ತದೆ. ಅದೇ ರೀತಿ ಹುಲಿ ಮೀಸೆ ಹಿಡ್ಕೊಂಡ್ಬಿಟ್ಟು ಉಯ್ಯಾಲೆ ಆಡ್ತೀನಿ ಅಂತ ಹೋದರೆ ಆ ಮನುಷ್ಯನ ತಿಂದಾಗ್ತದೆ. ಅಲ್ಲಿಂದ ಶರಣರೊಡನೆ ಅಂತ ಇದೆಯಲ್ಲ, ಅದಕ್ಕೆ ಇನ್ನೊಂದು ಸೇರಿಸ್ತೀನಿ ಅವರಿಗೆ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ. ದೇವರ ಜೊತೆ, ಶರಣರ ಜೊತೆಗೂ ಅಷ್ಟೇ ಅಲ್ಲ, ದೇವರ ಜೊತೆಗೂ ಚೆಲ್ಲಾಟ ಆಡಬಾರ್ದು ಅನ್ನೋದು. ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡವ ಬಿದ್ದಂತೆ. ಸುಣ್ಣ ಇಟ್ಕೊಂಡು ಕಟ್ಕೊಂಡ್ಬಿಟ್ಟು ಮಡ್ಲಲ್ಲಿ ನೀರಿಗೆ ಬಿದ್ದರೆ ಉರಿ ಅಂತ ಹೇಳಿ ಬೆಂದೋಯ್ತದೆ ಶರೀರವೇ. ಅದರಿಂದ ದೇವರ ಜೊತೆ, ಶರಣರ ಜೊತೆ ಚೆಲ್ಲಾಟ ಆಡಿದ್ರೆ ಏನಾಗುತ್ತೆ ಅನ್ನೋದು ಇದರ ಅರ್ಥ ಇದೆ. ದೇವರ ಜೊತೆ ರಾಜರಾಜೇಶ್ವರ ಟೆಂಪಲ್ ಬಗ್ಗೆ ಅಲ್ಲಿ ಈಗ ಅದನ್ನು ಸಮೀಪ ಅಂತ ಅವ್ರೆ, ಅಲ್ಲಿ ಏನೋ ಕುರಿ ಹೊಡೆದು, ಕೋಳಿ ಹೊಡೆದು, ಕೋಣ ಹೊಡೆದು ಅಂತ ಹೇಳಿದ್ರಲ್ಲ, ಆ ದೇವರ ಕಣ್ಣು ಬಿದ್ರೀಗ. ಇದಕ್ಕೆ ಹೇಳಿದ್ದೀವಿ ಪದ, ಇದನ್ನ ಕೂಡಲ ಸಂಗಮಂದು ವಚನ. ಕೇರಳ ಸರ್ಕಾರವು ಈಗ ಮಂತ್ರಿಗಳು ಹೇಳವ್ರೆ ನಮ್ಮಲ್ಲಿ ಇದು ಯಾವುದು ನಡೆಯಲ್ಲ ಅಂತ ಹೇಳಿ. ಚೀಮಾರಿನೂ ಹಾಕಿರೋದು ಅಷ್ಟೇ ಅಲ್ಲ, ಆ ಮಂತ್ರಿಗೆ ಹೇಳ್ತೀನಿ, ಉಪಮುಖ್ಯಮಂತ್ರಿಗೆ, ನನಗೆ ಸ್ಪಷ್ಟವಾದ ಮಾಹಿತಿ ಇದೆ ಅಂತ ಹೇಳ್ಕೊಂಡವ್ರು ನಿಮ್ಮ ಮುಂದೆ, ದಾಖಲೆ ಬೇರೆ ಕೊಡ್ತೀನಿ ಅಂತ ಹೇಳವ್ರೆ. ಇವತ್ತು ಪಾಪ ಅದೆಂಥವು SITಗಳಿಂದ ದಿನಕ್ಕೆ ಒಂದೊಂದು ರಚನೆ ಆಯ್ತಾವಲ್ಲ, ಇದಕ್ಕೂ ಒಂದು SIT ಮಾಡೋಕ್ಕೆ ಏನಾಗೈತೆ ಅವರಿಗೆ? ಇದು ಯಾರು ಈ ಕುರಿ ಕೋಳಿ ಹೊಡೆದವರಲ್ಲಿ ಇವ್ರ ಸರ್ಕಾರ ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಸಂಪೂರ್ಣ ಸರ್ವನಾಶ ಮಾಡೋಕ್ಕೆ ನಡೀತಾ ಇದೆ. ನಾನು ಅಲ್ಲೆಲ್ಲ ಪಾಪ ಹೇಳೋರು, ಅದನ್ನೇ ರಾಜಕೀಯದ ಭಾಳ ದೊಡ್ಡ ಮುಖಂಡರು ಅಂತ ಹೇಳಿ ಹೇಳ್ಕೊಂಡವ್ರೆ. ಪಾಪ ನೀವು ಪತ್ರಿಕೆಯಲ್ಲಿ, ನಾನವತ್ತು ಈ ಕಬಿನಿ ಹಿನ್ನೀರಿನ ಒಂದು ರೆಸಾರ್ಟ್ಗೆ ಹೋದರೆ ಕೆಲವು ಪತ್ರಿಕೆಯಲ್ಲಿ ಅದೇನಾಗಿತ್ತು, TV ಗಳಲ್ಲಿ ಕೇರಳ ಹೋದ್ರು ಅಂತ ಬಂದ್ಬಿಡ್ತು. ನಾನು ನೋಡಿದೆ, ವಯನಾಡು ಹೋಗೋರೆ ಅಂತ ಕೇರಳಗೆ ಅಂತಲೇ. ಅದು ಪಾಪ ನಾನು ಕೇರಳ ಹೋಗಿರೋದು ಇದೆಂಥದ್ದು ಮಾಟ ಮಂತ್ರ ಮಾಡ್ಸಕ್ಕೆ ಹೋಗಿನಿ. ನಾನು ಕೇರಳಗೆ ಹೋಗಿ ಮಾಟ ಮಂತ್ರ ಮಾಡ್ಸಕ್ಕೆ, ಇದೆಲ್ಲ ಇವ್ರಿಗೆ ಸೇರಿರೋದು ಇದು ಇವೆಲ್ಲ. ನಾನು ಹೋಗಿದ್ದು ನನ್ನ ಮೊಮ್ಮಗನ ಜೊತೆಯಲ್ಲಿ ಒಂದು 3 ದಿವಸ ಆರಾಮಾಗಿ ಒಂದು ಜೊತೆಯಲ್ಲಿ ಕಾಲ ಕಳೆಯೋಣ ಅಂತ ಹೇಳಿ ನಾನು ಹೋದರೆ ಆಗಲೇ ದೊಡ್ಡದಾಗಿ ಅದಕ್ಕೊಂದು ದೊಡ್ಡ ಆಪಾದನೆ ನಮ್ಮ ಮೇಲೆ. ಇವತ್ತು ಹೋಗಿ ಬೇರೆ ಕಡೆ ಏನಾಗಿದೆ ಅಂತೇನೋ ಕೆಲವರು ಅಪಾರ್ಥ ಮಾಡ್ಕೊಂಡ್ಬಿಟ್ರು ಅಂದ್ರಲ್ಲ. ಸರ್ಕಾರದಲ್ಲಿ ಇಷ್ಟು ಗೂಢಾಚಾರ್ಯ ಸಂಸ್ಥೆ ಇಲ್ವ, ಇಂಟೆಲಿಜೆನ್ಸು? ಅಯ್ಯೋ, ಅದಕ್ಕೆ ರಾತ್ರಿ 10 ಗಂಟೆಯಲ್ಲಿ ಇಂಟೆಲಿಜೆನ್ಸ್ನವರು ಒಂದು ಕಡೆ, PMO ನಮ್ಮ ಇದು ಚೀಫ್ ಪ್ರೈಮ್ ಮಿನಿಸ್ಟರ್ ಕಚೇರಿ ಅಲ್ಲಿದ್ದಾರಲ್ಲ ಸೆಕ್ಯೂರಿಟಿ, ಎಲ್ಲ ಕಡೆಯಿಂದಲೂ ಎಲ್ಲವರೇ ಕುಮಾರಣ್ಣ ಅಂತ ಏನು ಹುಡುಗಿಸಿದ್ದು ಮುಖ್ಯಮಂತ್ರಿಗಳು. ಅದು ಹೇಗೆ ಆಮೇಲೆ ಗೊತ್ತಾಯಿತು ನಾನಲ್ಲಿ ಕಬಿನಿ ರೆಸಾರ್ಟಲ್ಲಿ ಇದ್ದೀನಿ ಅಂತ. ಅವ್ರು ನಮ್ಮನ್ನೇ ಉದ್ದೇಶ ಹೇಳಿರೋದಲ್ವ, ಅದು ಹೆಸರು ಹೇಳಿಲ್ಲ. ಅದು ಅವ್ರ ತಮ್ಮ ಮಾರನೇ ದಿವಸ ಕ್ಲಾರಿಫಿಕೇಶನ್ ಬೇರೆ ಕೊಟ್ರಲ್ಲ. ಏನು ಹೇಳಿದ್ರು ಅವರು? ಈ ರಾಜ್ಯದಲ್ಲಿ ಒಂದು
ಕುಟುಂಬ ಇವತ್ತು ಎಲ್ಲ ಮುಗಿಬೇಕು, ನಾವು ಒಬ್ಬರೇ ಉಳಿಬೇಕು ಅಂತಕ್ಕಂಥ ಒಂದು ಕುಟುಂಬ ಇದೆ ಇಲ್ಲಿ ಅಂದ್ರಲ್ಲ, ಅವ್ರು ಸದಾಕಾಲ ಅದು ನೆನೆಸ್ಕೊಳ್ಳೋದು ನಮ್ಮನೇ ಅಲ್ವಾ. ಆಮೇಲೆ ಅದಕ್ಕೆ ಕೆಲವು ಚಾನಲ್ಗಳಲ್ಲಿ ಅರ್ಧ ಗಂಟೆ ಸ್ಪೆಷಲ್ ಪ್ರೋಗ್ರಾಮ್ಗಳು ಬೇರೆ ಅವತ್ತು, ಅವೆಂಥವು ಬಾಯಿ ತಕ್ಕೊಂಡಿರೋ ಇದು ಬಣ್ಣದಿದು ಇದೆಲ್ಲ ತೋರಿಸ್ಬಿಟ್ಟು ಅರ್ಧ ಗಂಟೆ ಅದು ಬೇರೆ ಒಂದು 3-4 ಚಾನಲ್ಗಳಲ್ಲಿ ಸ್ಪೆಷಲ್ ಆರ್ಟಿಕಲ್ ಬೇರೆ ಒಂದು. ಹಾಂ, ಯಾರ್ದು ಏನು ತಪ್ಪು, ಯಾರು ತಪ್ಪಾಗಿ ಅರ್ಥೈಸೋರು? ಮಾಧ್ಯಮಗಳ ತಪ್ಪಾಗಿ ಅರ್ಥೈಸರು ಅಂತಲ್ಲ, ಅವ್ರು ತಪ್ಪಾಗಿ ಅರ್ಥೈಸ್ಕೊಂಡಿರ್ಬೇಕಲ್ಲ. ಆಯ್ತಲ್ವೇ ಆ ಸಮೀಪದಲ್ಲೂ ಒಂದು ಇವತ್ತಿನ ಕಾನೂನು ಇರತಕ್ಕಂಥದ್ದು ಆ ರೀತಿ ಕೋಣ ಬಲಿ ಕೊಡೋದು, ಹಂದಿ ಬಲಿ ಕೊಡೋದು, ಈ ಕುರಿ ಬಲಿ ಕೊಡೋದ್ರ ಮುಖಾಂತರ ಯಾರನ್ನಾದರೂ ನಾಶ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಏನಾದ್ರು ಮಾಹಿತಿ ಬಂದಾಗ ಈ ಸರ್ಕಾರ ಜವಾಬ್ದಾರಿ ಅಲ್ವ ಆ್ಯಕ್ಷನ್ ತಗೊಳ್ಳೋದು. ಅವ್ರಿಗೆ ಆ ಮಾಹಿತಿ ಹೇಳಿದ್ದಾರೆ, ಸ್ಪಷ್ಟವಾದ ಮಾಹಿತಿ ಇದೆ ಎಂದಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಆ್ಯಕ್ಷನ್ ತಗೋಬೇಕು ಬೇಡವು? ಉದ್ದೇಶ ಅಷ್ಟೇ, ಜನಗಳಲ್ಲಿ ಈ ಕುಟುಂಬವನ್ನು ಸಂಪೂರ್ಣವಾಗಿ ನೆಲ ಕಚ್ಚಿಸಬೇಕು ಅನ್ನೋದು ಪಾಪ ಒದಾಡ್ತಾವ್ರೆ, ಶ್ರಮ ಪಡ್ತಾವ್ರೆ. ಈಗ ಯಾರೋ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಅಂತೇಳಿ ಆರೋಪ ಇವತ್ತು ಹೊತ್ಕೊಂಡಿರೋದಕ್ಕೆ ಎಂಟೈರ್ ದೇವೇಗೌಡರು ಕುಟುಂಬನೇ ನಾಶ ಮಾಡಬೇಕು ಅಂತೇಳಿ ನಡೀತಾ ಇಲ್ವಾ? ಇದು ಮುಂದುವರೆದ ಭಾಗ ಅಷ್ಟೇ, ಇದು ನಡೀತಾ ಇರೋದು. ಮುಗಿಸ್ಲೇಬೇಕು ದೇವೇಗೌಡರ ಕುಟುಂಬ. ಯಾಕೆಂದರೆ ಇಲ್ಲಿ ಯಾವಾಗ BJP JDSನ ಹೊಂದಾಣಿಕೆ ಆಯಿತು ಅವತ್ತೇ ಅವ್ರಿಗೆ ಬಂತು ತೀರ್ಮಾನ. ಅವರೇನು 20 ಸೀಟ್ ಗೆಲ್ತೀವಿ 22 ಸೀಟ್ ಗೆಲ್ತೀವಿ ಅಂತ ಇದ್ರಲ್ಲ ಮೇಲೆ ಭ್ರಮಾಲೋಕದಲ್ಲಿ, ಅದು ಸಂಪೂರ್ಣವಾಗಿ BJP JDSನ ಹೊಂದಾಣಿಕೆ ಕರ್ನಾಟಕದಲ್ಲಿ ಅವರ ಮುಂದಿನ ರಾಜಕೀಯದ ಭವಿಷ್ಯಕ್ಕೆ ಮಾರ್ಕ ಆಗ್ತದೆ ಅಂತಕ್ಕಂಥದ್ದು ಅವ್ರಿಗೆ ಬಂದೋಯ್ತಲ್ಲಿ. ಪಾಪ ಏನೇನೋ ಆಸೆಗಳು ಇಟ್ಕೊಂಡಿದ್ರು. ನಾವು BJP ಜೊತೆ ಹೊಂದಾಣಿಕೆ ಆಗಿದೆ ಅಂತಿದ್ದಂಗೆ, ಯಾಕೆಂದರೆ JDS ಮುಗಿಸ್ಬೇಕು ಅನ್ನೋದೇ ಅಲ್ವೇ ಅವ್ರದ್ದು. 10 ಜನ ರೆಡಿ ಅವರೇ, 12 ಜನ ರೆಡಿ ಅವರೇ ಹೇಳ್ಕೊಂಡೇ ಬರ್ತಾಯಿದ್ರು. ಇದು ಯಾವಾಗ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಇವತ್ತು JDSನ BJPಯ ಕಾಂಬಿನೇಷನ್ನಲ್ಲಿ ಕಾಂಗ್ರೆಸ್ಸು 3ಕ್ಕೋ 4ಕ್ಕೋ 5ಕ್ಕೋ ಇಳಿತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಅಲ್ಲಿಂದ ಇದು ಪ್ರಾರಂಭ ಆಗಿದೆ. ನೋಡೋಣ ಇದು ಎಲ್ಲಿಗೆ ಹೋಗ್ತದೆ. ಏಕೆಂದರೆ ರಾಜರಾಜೇಶ್ವರ ದೇವ್ರನ್ನ ಈ ಒಂದು ಕುರಿ ಕೋಳಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ ದೇವ್ರನ್ನ, ಅದೇನೋ ಹೇಳಿದ್ರಲ್ಲ ನನಗೆ ಕಾಯಕ್ಕೊಬ್ಬ ಶಕ್ತಿ ಮೇಲಿದೆ ಅಂತೇಳಿ. ಅವ್ರನ್ನ ಹೆಂಗೆ ಕಾಯಕ್ಕೆ ಮೇಲೆ ಶಕ್ತಿ ಇಟ್ಕೊಂಡವ್ರೆ, ಅದೇ ಥರ ನಾವು ಒಂದು ಶಕ್ತಿ ದೇವ್ರು ನಮ್ಮ ಪರ ಹೋಗೋವನೇ. ಆ ದೇವರಿಗೆ ಬಿಡ್ತೀನಿ, ರಾಜೇಶ್ವರ ಟೆಂಪಲ್ ನಾನು ಹೋಗಿ ಬಂದಿದ್ದೇನೆ. ಅಲ್ಲಿ ಏನು ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತು. ಆ ದೇವರಿಗೆ ಬಿಡ್ತೀನಿ. ಆ ದೇವ್ರನ್ನ ಇವತ್ತು ಆ ಕೋಣ ಹಂದಿ ಬಲಿ ತಗೊಳ್ಳೋದು, ಅದು ಎಂಥದೋ ನಾಲಿಗೆ ಇರೋದು ಬಿಟ್ಟು ಅದು ಯಾವುದಪ್ಪ ಅಲ್ಲಿ ಆ ಥರ ಚಿತ್ರ ನೋಡಿಲ್ಲ ನಾನು ಹೋದಾಗ, ತೋರಿಸ್ಬಿಟ್ಟು ಎಲ್ಲ ಬಂತಲ್ಲ ಟಿವಿಗಳಲ್ಲಿ. ಆ ದೇವರೇ ಅವರಿಗೆ ಅಂತಿಮವಾದಂಥ ಒಂದು ಶಿಕ್ಷೆ ಏನು ಕೊಡಬೇಕು ಅನ್ನೋ ತೀರ್ಮಾನ ಮಾಡ್ತೇನೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ನಾನು ಪಾಪ ಓನ್ಲಿ ನಾಗೇಂದ್ರನ ಮೇಲೆ ಯಾಕೆ ಹೇಳಲಿ, ಮಂತ್ರಿ ಮೇಲೆ, ಇದರಲ್ಲಿ ಯಾರ್ಯಾರ ಪಾತ್ರ ಇದೆ ಈ ಒಂದು ಪ್ರಕರಣ ನೋಡಿದಾಗ ಇದು ಬರೀ ನಾಗೇಂದ್ರ ಲೆವೆಲಲ್ಲಿ ನಡೆದಿರ್ತಕ್ಕಂಥದ್ದಲ್ಲ. ಇದು ನನ್ನ ಅಭಿಪ್ರಾಯದಲ್ಲಿ ಇದು ತೆಲಂಗಾಣ ಹೋಗಿರ್ತಕ್ಕಂಥ ದುಡ್ಡಿದು. 14 ಅಕೌಂಟ್ಗಳು ಓಪನ್ ಮಾಡಿದ್ರಲ್ಲ, ಅದು ಬೆಳಗ್ಗೆ ಓಪನ್ ಮಾಡ್ತಾರೆ, ಮಧ್ಯಾಹ್ನ ದುಡ್ಡು ಡ್ರಾ ಆಗುತ್ತೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆ ಮೇಲೆ ಗೌರವ ಇದ್ರೆ, ಏನು ಅದೆಂಥದ್ದು ಹೇಳಕತ್ತಾರಲ್ಲ ಚಾಂಪಿಯನ್ನು, ಯಾವ ಇಲಾಖೆ ಗಲಾಟೆ ಆಗಿರೋ ದುಡ್ಡಿದು? ಪರಿಶಿಷ್ಟ ವರ್ಗಗಳಿಗೆ ಕೊಡ್ತಕ್ಕಂಥ ದುಡ್ಡಿದು. ಇನ್ನು ಬಹುಶಃ ಈ ರೀತಿಯ ಬೋರ್ಡ್ ಕಾರ್ಪೊರೇಷನ್ಗಳೇನಿದೆ, ಏನಾದರೂ ಬಹುಶಃ ಎಲ್ಲ ಬೋರ್ಡ್ ಕಾರ್ಪೊರೇಷನಲ್ಲಿ ಏನೇನು ನಡೆದಿದೆ ಅಂತಕ್ಕಂಥ ತನಿಖೆ ಏನಾದರೂ ಆಗೋದ್ರೆ ಇನ್ನು ಯಾರ್ಯಾರ ತಲೆಗಳು ಉರುಳ್ತಾವೋ ಗೊತ್ತಿಲ್ಲ. ಇದರ ಜವಾಬ್ದಾರಿ ಬರೀ ನಾಗೇಂದ್ರ ತಗೊಳ್ಳೋದಲ್ಲ, ನಾಗೇಂದ್ರನ ಮೇಲೆ ಹೊರಿಸೋದಲ್ಲ. ಇದು ಈ ಜವಾಬ್ದಾರಿಯನ್ನು ಆರ್ಥಿಕ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳೇ ಹೊರಬೇಕಿದು. ಇಷ್ಟು ದಿವಸ ಆಯಿತು, ಇದರಲ್ಲಿ ಜಾಣಕಿವುಡು. ಹಿಂದೆ ಎಲ್ಲ ವಿರೋಧ ಪಕ್ಷದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ ಇವರು, ಸಣ್ಣ ಪುಟ್ಟ ಪ್ರಕರಣಗಳಾದಾಗ
ಇವತ್ತು ಯಾತಕ್ಕೆ ಈ ಸಬ್ಜೆಕ್ಟ್ ಬಗ್ಗೆ ಇಷ್ಟೊಂದು ಆಮೇವೇಗದ ತೀರ್ಮಾನಗಳಾಗ್ತಾ ಇದೆ? ಯಾರು ಇವರಿಗೆ ಹೇಳಿದ್ದು ಅಲ್ಲಿ ಡ್ರಾ ಮಾಡಲಿಕ್ಕೆ? ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಏನೋ ಹೊಸದಾಗ ಯಾರೋ ಒಬ್ಬರು ಶಾಸಕರನ್ನೊಬ್ಬರನ್ನ ಅಧ್ಯಕ್ಷನ ಮಾಡ್ಕೊಂಡಿದ್ದೀರಿ. ಅಲ್ಲಿ ಅಧ್ಯಕ್ಷರ ಗಮನಕ್ಕೆ ಬರಬೇಕಲ್ಲ, ಅದು ಹೋಗ್ಲಿ ಮೀಟಿಂಗ್ ಆಗಬೇಕಲ್ಲ. ಯಾವುದೋ ಒಂದು ಅಕೌಂಟು ಇದ್ದಿದ್ದು ವಸಂತ ನಗರದಿಂದ MG ರೋಡ್ಗೆ ಅಕೌಂಟ್ನ ಹಣ ಇವತ್ತು ವರ್ಗಾವಣೆ ಆಗಬೇಕು ಅಂದರೆ ಆ ಬೋರ್ಡಲ್ಲಿ ಮೀಟಿಂಗ್ ಆಗಬೇಕಲ್ಲ, ಮೀಟಿಂಗ್ ಇಲ್ಲ. ದುಡ್ಡು ಸ್ವೇಚ್ಛಾಚಾರವಾಗಿ ಹೋಗಿದೆ. ಆಮೇಲೆ ಅವನು ಯಾರೋ ಒಂದು ಕಂಪ್ನಿ ನನ್ನ ಕಂಪ್ನಿಗೆ ಸಂಬಂಧ ಇಲ್ಲ ಅಂತ ಒಂದು ಕ್ಲಾರಿಫಿಕೇಶನ್ ಕೊಡ್ತಾನೆ. ಕರ್ನಾಟಕ ರಾಜ್ಯದ ತೆರಿಗೆ ಹಣ, ಜನರ ದುಡ್ಡು ಇವತ್ತು ಆ ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ, ಫಲಾನುಭವಿಗಳಿಗೆ ಹಣ ಕೊಡ್ತಕ್ಕಂಥದ್ದು ಇದು. ಈ ದುಡ್ಡನ್ನು ತಗೊಂಡು ತೆಲಂಗಾಣ ಚುನಾವಣೆಗೆ ಉಪಯೋಗ ಮಾಡಿದಿರಲ್ಲ, ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯರೇ ನಿಮಗೆ? ಒಂದು ವಾರ ಆಯ್ತಾ ಬಂತಲ್ಲ, ಯಾವ ತನಿಖೆ ನಡೆಸ್ತೀರಿ ನೀವು? ಯಾವ ತನಿಖೆ ನಡೆಸಿ ಯಾರಿಗೆ ಆಕ್ಷನ್ ತಗೋತೀರಿ? ಯಾರ ಮೇಲೆ? ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಈ ರೀತಿ ದುಡ್ಡನ್ನ ದರೋಡೆ ಮಾಡ್ಕೊಂಡು ಯಗಣ ತಿನ್ನ ಕೆಲಸ ಮಾಡ್ಕೊಂಡು ಇನ್ನೊಬ್ಬರು ತಲೆ ಕೆಟ್ಟಾಗಿ ಹೋಗ್ತೀರಾ? ಸ್ವಲ್ಪ ತೆಗೀರಿ ಎಲ್ಲ. ಯಾವ್ಯಾವ ಇಲಾಖೆನಲ್ಲಿ ಏನು ಪ್ರಿಯಾಂಕಾ ಖರ್ಗೆ ಅವರು ಏನು ಭಾಳ ಮಾತಾಡ್ತಾರೆ ಎಲ್ಲದಕ್ಕೂ. ಅವ್ರ ಇಲಾಖೆಗೆ ಸಂಬಂಧಪಟ್ಟಿದ್ದು KRDL ಅವನು ಯಾರೋ 5 ಲಕ್ಷ ದುಡ್ಡು ಬಿಲ್ ಪೇಮೆಂಟ್ ಆಗಿಲ್ಲ ಅಂತೇಳಿ ಸೂಸೈಡ್ ಮಾಡ್ಕೊತಾನೆ. ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ದೀರಾ? ಅವೆಲ್ಲ ಫೇಕ್ ಅಕೌಂಟೇ, ಅದನ್ನೇ ಹೇಳ್ತಾ ಇರೋದು. ಇದೆಲ್ಲ ಸುಮ್ಮನೆ ಬೆಳಗ್ಗೆ ದುಡ್ಡಲ್ಲಿ ಡ್ರಾ ಹೋಯ್ತು, ಮಧ್ಯಾಹ್ನ ಡ್ರಾ ಮಾಡ್ಕೊಂಡ್ರು. ಎಲ್ಲಾದರೂ ಉಂಟಾ? ಯಾರ ಅಪ್ಪನ ಮನೆ ದುಡ್ಡು 89 ಕೋಟಿ. ಇದಕ್ಕ ನಿಮಗೆ ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಡ್ತಿಲ್ಲ ಅಂತ ಹೇಳ್ತಾ ಇರೋದು. ಈ ತರ ದರೋಡೆ ಮಾಡಕ್ಕ ದುಡ್ಡು ಬೇಕಾಗಿರೋದು ನಿಮಗೆ? ಈಗ 200% ಡೆಲ್ಲಿ ಹೈಕಮಾಂಡ್ನ ಮೂಗಿನ ನೇರದಲ್ಲೇ ನಡೆದಿರೋದು. ಅವ್ರ ಡೈರೆಕ್ಷನ್ ಮೇಲೆನೆ ಇದು ನಡೆದಿರ್ತಕ್ಕಂಥದ್ದು. ಇದು ಸರ್, ಈ ವಿಚಾರಕ್ಕೆ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀರಾ? ಇದೆಲ್ಲ ಇನ್ನೂ ನಾಳೆ ರಿಸಲ್ಟ್ ಎಲ್ಲ ಬರಲಿ, ಚರ್ಚೆ ಮಾಡೋಣ. ಯಾವ SIT ರಚನೆ ಮಾಡಿ ಏನು ಮಾಡ್ತೀರಿ? ಯಾರ ಮೇಲೆ ಆಕ್ಷನ್ ತಗೋತೀರಿ? ಅಲ್ಲಿ ಅವ್ರು ಯಾರೋ ಸೂಸೈಡ್ ಮಾಡ್ಕೋಬೇಕಾದ್ರೆ ಪರ್ಟಿಕ್ಯುಲರ್ ನಾಗೇಂದ್ರ ಅಂತಲೂ ಹೇಳಿಲ್ಲ. ಅಲ್ಲಿ ಒಬ್ಬ ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಂತಾರೆ. 36 ಜನ ಸಚಿವರವರಲ್ಲ ಅಲ್ಲಿ. ಇಲಾಖೆ ಸಚಿವರು ಅಂತಲೇ ಹೇಳಿಲ್ಲ. ಆತ್ಮಹತ್ಯೆ ಇದರಲ್ಲಿ ಡೆತ್ ನೋಟಲ್ಲಿ. ಅದರಿಂದ ಇಲ್ಲಿ ಈ ವಿಷಯದಲ್ಲಿ ಸರ್ಕಾರವೇ ಜವಾಬ್ದಾರಿ ತಗೋಬೇಕಿಲ್ಲಿ. ಒಬ್ಬ ಮಂತ್ರಿದಲ್ಲ ಇದು. ಹಲವಾರು ಇಲಾಖೆಗಳಲ್ಲೂ ಇದೇ ರೀತಿಯಲ್ಲಿ ನನಗೆ ಒಂದು ಚರ್ಚೆ ಆಗೋದು, ಅಧಿಕಾರಿಗಳ ಮಟ್ಟದಲ್ಲೇ ದುಡ್ಡು ಈ ರೀತಿ ಸ್ವೇಚ್ಛಾಚಾರವಾಗಿ ಹಲವಾರು ಬೋರ್ಡ್ ಕಾರ್ಪೊರೇಷನ್ ಇದೇ ರೀತಿಯಲ್ಲಿ ದುಡ್ಡು ಲೂಟಿಯಾಗಿದೆ ಅಂತಕ್ಕಂಥ ಹೇಳ್ತಾರೆ. ಬಡವರು ಹೋಗ್ಬೇಕಾದ ದುಡ್ಡು ಈ ರೀತಿ ನಡ್ಕೊಂಡು ಹೋಗಿದೆ ಅಂತಕ್ಕಂಥ ಹೇಳ್ತಾರೆ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಹೊಣೆ ಹೊರಬೇಕು. ಇದನ್ನ ಬರೀ ಒಬ್ಬ ಸಚಿವರನ್ನ ತಲೆದಂಡ ತೆಗೆಯೋದಲ್ಲ, ಈ ಸರ್ಕಾರ ತಲೆದಂಡ ತೆಗಿಬೇಕು ಇವತ್ತು. ನೋಡೋಣ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ಅವ್ರು ನಾನು ರಾಜ್ಯದಲ್ಲಿದ್ದೆ, ನನಗೆ ಗೊತ್ತೇ ಇಲ್ಲ, ನನ್ನ ಸೈನ್ ಅಲ್ಲ ಅಂತ ಈಗಲೇ ಹೇಳ್ತಾವ್ರಲ್ಲ. ಯಾರು? ಹಾ ಹಾ ಇಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ನಾಗೇಂದ್ರ ಒಬ್ಬರಿದ್ದಾರೋ ಇಲ್ಲ ಇನ್ಯಾರು ಸೇರೋರು ಇದರಲ್ಲಿ. ಪಾಪ ತೆಲಂಗಾಣದ ಜವಾಬ್ದಾರಿ ಯಾರ್ಯಾರು ವಹಿಸ್ಕೊಂಡಿದ್ರಿ? ನಾಗೇಂದ್ರ ಒಬ್ಬನಿಗೆ ಕೊಟ್ಟಿದ್ರಾ ತೆಲಂಗಾಣ ಜವಾಬ್ದಾರಿನ? ಯಾರ್ಯಾರು ವಹಿಸ್ಕೊಂಡಿದ್ರಿ ತೆಲಂಗಾಣದಲ್ಲಿ? ಕೊಡಬೇಕಾಗಿತ್ತಲ್ಲ ಚಂದ, ಇಲ್ಲಿಂದ ಲೂಟಿ ಮಾಡಿ. ಯಾರ್ಯಾರು ಎಷ್ಟಿಷ್ಟು ತಗೊಂಡೋದ್ರಿ? ಇಲ್ಲಿ ಯೂನಿಯನ್ ಬ್ಯಾಂಕ್ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದು ಅಲ್ಟಿಮೇಟ್ಲಿ
ಕೇಂದ್ರ ಸರ್ಕಾರದ CBI ಇಂದಲೇ ತನಿಖೆ ಆಗಬೇಕಾಯ್ತದೆ. ಇದು ಅವ್ರು ಆಗಲೇ ಲೆಟ್ರ್ ಬರೆದವ್ರೆ ಬ್ಯಾಂಕ್ನವರು, ಅಲ್ಲಿ ವ್ಯಾಪ್ತಿಗೆ ಬರುತ್ತಿದೆ. ಅಲ್ಟಿಮೇಟ್ಲಿ ಇದು ಮುಚ್ಚಾಕೊಳ್ಳೋದಕ್ಕೆ ಇದು SITನ ತರಾತುರಿಲಿ ಮಾಡ್ಕೊಂಡು ಎಲ್ಲೆಲ್ಲಿ ರೆಕಾರ್ಡ್ಗಳನ್ನ ಸುಟ್ಟಾಕ್ಬೇಕು. ಪೆನ್ ಡ್ರೈವ್ ತಗೊಂಡು ಹೋದ್ರಲ್ಲ ಅವ್ರ ಮನೆಯಿಂದ, ಚಂದ್ರಶೇಖರ್ ಮನೆಯಿಂದ ಪೆನ್ ಡ್ರೈವ್ ದಾಖಲಾತಿ ಎತ್ಕೊಂಡು ಹೋಗೋರೆ ಅಂತ ಬಂತಲ್ಲ, ಎಲ್ಲಿದೆ ಆ ಪೆನ್ ಡ್ರೈವು? ಏನೋ ಇತ್ತೀಚೆಗಂತೂ ಈ ಪೆನ್ ಡ್ರೈವ್ ಕತೆ ಜಾಸ್ತಿ ಆಗ್ಬಿಟ್ಟವಪ್ಪ, ಅದೇನು ಗೊತ್ತಿಲ್ಲ. ಸರ್, ಈಗ ಬೆಂಗಳೂರು ರಾಜ್ಯದಲ್ಲಿ ಸಾಕಷ್ಟು ಮಳೆ, ಮರಗಳು, ಸಮಸ್ಯೆ ಕೂಡ ಆಗಿದೆ. ಇವತ್ತಿನ್ನೂ ಹೊರಟಿಲ್ವಾ ನಗರ ಪ್ರದಕ್ಷಿಣೆಗೆ? ಇನ್ನೂ ಹೊರಟಿಲ್ವಾ? ಹೋದ ವಾರ ಮಾಡಿ ಏನು ಆ್ಯಕ್ಷನ್ ತಗೊಂಡವ್ರೆ? ಕಳೆದ ವರ್ಷವೂ ಮಾಡಿದ್ರಲ್ವಾ? ಈ ಸರ್ಕಾರಕ್ಕೆ ಏನಾದರೂ ಅನುಭವ ಇದೆಯಾ? ಏನು ಬರೀ ನಗರ ಪ್ರದಕ್ಷಿಣೆ ಹೋಗಿ ಸುಮ್ಮನೆ ಶೋ ಮಾಡ್ಬಿಟ್ಟು ಬಂದ್ರಾಯ್ತಪ್ಪ? ನನ್ನ ಪ್ರಶ್ನೆ ಮಾಡ್ಬೋದು ನೀವು. ನಾನು 2006 ಮುಖ್ಯಮಂತ್ರಿ, ಯಡಿಯೂರಪ್ಪನವ್ರು ನಾವು ಸರ್ಕಾರ ಮಾಡೋದು. ಇದೇ ಧರ್ಮಸಿಂಗ್ ಅವರು SM ಕೃಷ್ಣ ಕಾಲದಲ್ಲಿ ಅಲ್ಲೆಲ್ಲೋ ನಿಮ್ಮ JP ನಗರದ ಹತ್ರ ಪುಟ್ಟೇನಹಳ್ಳಿ ಕೆರೆ ನುಂಗಾಕಿದ್ರಲ್ಲ, ಇದು ಪುಟ್ಟೇನಹಳ್ಳಿ ಅಲ್ಲ, ಇನ್ನೊಂದು ಯಾವುದದು ಅಲ್ಲಲ್ಲ, ಆ ಕಡೆ ಇನ್ನೊಂದಿದೆ, ಡಾಲರ್ಸ್ ಕಾಲೋನಿ ಅಂತ ಮಾಡಿದ್ರು. ಆ ಕೆರೆ ಮುಚ್ಚಾಕಿ, ಅಲ್ಲ ಸಾರಕ್ಕೆಲ್ಲ, ಆ ಕಡೆ ಇನ್ನೊಂದು ಬಿ ಇಂದ ಶುರುವಾಗುತ್ತೆ ಇಲ್ಲಿ. ಅಲ್ಲಿ ಸೈಟ್ ರಚನೆ ಮಾಡಿ ಕೆರೆ ಮುಚ್ಚಾಕಿ 3 ಅಡಿ 4 ಅಡಿ 5 ಅಡಿ ನೀರು ನಿಲ್ತಲ್ಲ. ಧರ್ಮಸಿಂಗ್ ಅವ್ರ ಮುಖ್ಯಮಂತ್ರಿ, ಇದೇ ಸಿದ್ದರಾಮಯ್ಯ ಡೆಪ್ಟಿ CM ಆಗ ನಗರಾಭಿವೃದ್ಧಿ ಯಾರು ಇಟ್ಕೊಂಡಿದ್ರು ಗೊತ್ತಿಲ್ಲ, ಆಗ ಕಾಂಗ್ರೆಸ್ ಸರ್ಕಾರದಲ್ಲಿ. ಅವತ್ತು 5 ಅಡಿ ನೀರು ನಿಲ್ತಿದ್ದಲ್ಲ ಮಳೆಗಾಲದಲ್ಲಿ ಪುಟ್ಟೇನಹಳ್ಳಿ ಒಳಗೆ, JP ನಗರ ಭಾಗದಲ್ಲಿ, ಡಾಲರ್ಸ್ ಕಾಲೋನಿ, ಬಿಳೆಕಳಹಳ್ಳಿ. ಅವತ್ತು ನಾನು ಮುಖ್ಯಮಂತ್ರಿ ಆಗಿ ಅಲ್ಲೇನು ಪ್ರವಾಸ ಮಾಡಿದೆ. ಅವತ್ತು ನಾವು ತೆಗೆದುಕೊಂಡಂಥ ನಿರ್ಧಾರ, ಅಲ್ಲೇನವತ್ತು ಅಲ್ಲಿ ನೀರು ನಿಲ್ತಾ ಇದ್ದಿದ್ದಕ್ಕೆ ತೀರ್ಮಾನ ಕೊಟ್ಟೆ ನಾನು ಮುಖ್ಯಮಂತ್ರಿಯಾಗಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ. ಇವತ್ತು ಸಹ ಬೆಂಗಳೂರಿನಲ್ಲಿ ಎಲ್ಲಿ ನೀರು ನಿಂತರೂ ಅಲ್ಲಿ ನೀರು ನಿಲ್ತಾ ಇಲ್ಲ. ಇದು ಕುಮಾರಸ್ವಾಮಿ ಕೊಟ್ಟಿದ್ದ ಕಾಂಟ್ರಿಬ್ಯೂಷನ್ ಅಲ್ಲಿ ಆ ಮುಖ್ಯಮಂತ್ರಿಯಾಗಿ 20 ತಿಂಗಳು. ಅದಕ್ಕೆ ಕಳೆದ 6-7 ವರ್ಷದಿಂದ ನಿರಂತರವಾಗಿ ಒಂದು ಮಳೆಗಾಲದಲ್ಲಿ ನೀರು ಬರ್ತಿದೆಯಲ್ಲ, ನಿಮ್ಮ ಯೋಚನೆ ಏನು ಮಾಡ್ತಾ ಇದ್ದೀರಿ ಸರ್ಕಾರ ನಡೆಸೋರು? ಅದೆಂಥದ್ದು ಇನ್ನು ಮೇಕೆದಾಟು, ನಮ್ಮ ನೀರು ನಮ್ಮ ಹಕ್ಕು. ಇಲ್ಲಿರೋ ಕೆರೆ ಎಲ್ಲ ನುಂಗಿ ನೀರು ಕುಡಿದು ಮಳೆಗಾಲದಲ್ಲಿ ಸರಿಯಾದಿತ್ತೆ ಕೆರೆ ತುಂಬಿಸ್ಕೊಂಡಿದ್ರೆ ಆ ರೊತ್ತ ನೀರನ್ನೆಲ್ಲ ಬಿಡದೆ ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ನೀರು ಕೊಡಬಹುದಾಗಿತ್ತು. ಮನೆಗಳಿಗೆ ನೀರು ನುಗ್ಗಿ ರಾತ್ರಿ ಎಲ್ಲ ಜಾಗರಣೆ ಮಾಡ್ಕೊಂಡು ಆ ಜನ ಬದುಕ್ತಕ್ಕಂಥ ಪರಿಸ್ಥಿತಿ ಬರ್ತಿತ್ತ. ಇವತ್ತು ಯಾವ ಪುರುಷಾರ್ಥಕ್ಕೆ ಅದಂಥದ್ದು ಇದು ಮಾಡ್ತೀರಿ? ನಗರ ಪ್ರದಕ್ಷಿಣೆ ಮಾಡಿ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಕಳೆದ 3-4 ವರ್ಷ ಈ ರೀತಿ ಮಳೆಗಾಲದಲ್ಲಿ ನೀರು ತುಂಬ್ತಾ ಇದೆಯಲ್ಲ, ಒಂದು ಭಾಗದಲ್ಲಿ ನೀವೇನಾದ್ರು ಸರಿಪಡಿಸಿದ್ದೀರಾ ಸರ್ಕಾರ ನಡೆಸೋರು? ಸುಮ್ಮನೆ ಕಾಟಾಚಾರಕ್ಕೆ ಹೋಗ್ಬಿಟ್ಟು ನಗರ ಪ್ರದಕ್ಷಿಣೆ, ಪಾಪ ರಾತ್ರಿಯಲ್ಲಿ ನಿದ್ದೆಗೆಟ್ರೋ ಇಲ್ಲ ಹೋಗಿ ಮಲಿಕೊಂಡ್ರು. ನೆನ್ನೆ TV ಹೇಳ್ತಾ ಇದ್ರಪ್ಪ ನಮ್ಮ ಡೆಪ್ಟಿ CM, ಹೋಲ್ ನೈಟ್ ಎಲ್ಲ ಓಡಾಡ್ತೀರಿ ಬೆಂಗಳೂರು ನಗರದೊಳಗೆ ಅಂತೇಳಿ. ಏನೋ ಒಂದು ಹೋಲ್ ನೈಟ್ ಓಡಾಡ್ತಿದ್ರು, ಇಲ್ಲ ಹೋಗಿ ಮಲಿಕೊಂಡ್ರು ಸುಸ್ತಾಗಿ ಗೊತ್ತಿಲ್ಲ. ನೆನ್ನೆ TV ಹೇಳ್ತಿದ್ರು 9:00 ಇಡೀ ನಗರ ಎಲ್ಲ ಇವತ್ತು ನೋಯಿ ಹೋಲ್ ನೈಟ್ ಎದ್ದು ಓಡಾಡ್ತೀನಿ ಅಂತ ಹೇಳಿ. ಅದೆಂಥದ್ದು ಅದೇನೋ ಹೊರಗೆ ಕೆಲಸ ಹೇಳಿದ್ರಲ್ಲ, ಅದು ನಾನು ಈಗ ಹೇಳಿದ್ರು ಅಂತ. ಅದೆಂತ ಹೊರ್ತೀನಿ, ನಾವು ಪಲ್ಲಕ್ಕಿ ಹೊರ್ತೀನಿ ಅಂತ. ರಾತ್ರಿ ಎಲ್ಲ ಪಲ್ಲಕ್ಕಿ ಹೊರ್ಕೊಂಡಿದ್ನೋ ಎದ್ರೋ ಗೊತ್ತಿಲ್ಲ ಅವರು. ಏಕೆಂದರೆ ಸರ್ಕಾರ ನಡೆಸೋರಿಗೆ ಪ್ರತಿನಿತ್ಯ ಆಗ್ತಕ್ಕಂಥ ಅನಾಹುತಗಳು ಇಷ್ಟೆಲ್ಲ ಗೊತ್ತಿದ್ದು, ಒಂದು ಭಾಗದಲ್ಲಾದ್ರೂ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ದೀರ? ಒಂದು ಭಾಗದಲ್ಲಾದರೂ ಇಲ್ಲ. ಮಂಡ್ಯಗೆ ನಾಡಲ್ಲ, ಮಂಡ್ಯ ಹೋಗಬೇಕು. ನಾನು ಈಗ ಹೋಗಲ್ಲ, ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಡಬೇಕು ಅಂತ ಇದ್ದೀನಿ. ಮಂಡ್ಯದಲ್ಲಿ ಎಲ್ಲ ಹಳ್ಳಿಗಳಿಗೂ ಹೋಗಿ ಜನಗಳ ಕಷ್ಟ ಸುಖ ಏನಿದೆ ಕೇಳಿ ಒಂದೊಂದು ತಾಲೂಕು ಒಂದು ಡೈರಿ ಮಾಡಬೇಕು. ಅದನ್ನ ಹೇಳ್ತೀನಿ, ಆಮೇಲೆ ಏನೇನು ಮಾಡಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.